ಆ ಜಾಗಕ್ಕೆ ಯಾರೇ ಬಂದರೂ ಕೂಡ ಆ ಜಾಗನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಸರ್. ಅವ್ರಿಲ್ಲ ಅನ್ನೋದನ್ನ ಬಿಗ್ ಬಾಸ್ ಮನೆ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಸರ್. ಯಾಕಂದ್ರೆ ಅವ್ರು ಬಂದು ಹೇಗಾಗುತ್ತೆ ಅಂದ್ರೆ, ಒಂದು ದೇವಸ್ಥಾನ ಇದೆ, ಗರ್ಭಗುಡಿ ಇದೆ, ಅದರಲ್ಲಿ ಖಾಲಿ ಗರ್ಭಗುಡಿ ಇದ್ದಂಗೆ ಬಿಗ್ ಬಾಸ್ ಮನೆ ನೋಡ್ದಂಗಾಗುತ್ತೆ. ಸರ್, ಈಗ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಮಾಡಬೇಕು ಅಂತ, ಅಂದ್ರೆ ನಾನು ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ ಅಂತ ಟ್ವಿಟ್ಟರ್ ಅಲ್ಲಿ ಒಂದು ಇದನ್ನ ಹಾಕಿದ್ದಾರೆ, ಅವರ ಒಂದು ಅಕೌಂಟ್ ಅಲ್ಲೇ. ಇದು ಹೇಗೆ ಅಂದ್ರೆ ನೆಕ್ಸ್ಟ್ ಯಾರು ಬರ್ಬೋದು ಸರ್? ಆ ಮನೆಗೆ ಆ ಜಾಗಕ್ಕೆ ಯಾರೇ ಬಂದರೂ ಕೂಡ ಆ ಜಾಗನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಸರ್. ಅವ್ರಿಲ್ಲ ಅನ್ನೋದನ್ನ ಬಿಗ್ ಬಾಸ್ ಮನೆ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಸರ್. ಯಾಕಂದ್ರೆ ಅವ್ರು ಬಂದು ಹೇಗಾಗುತ್ತೆ ಅಂದ್ರೆ, ಒಂದು ದೇವಸ್ಥಾನ ಇದೆ, ಗರ್ಭಗುಡಿ ಇದೆ, ಅದರಲ್ಲಿ ಖಾಲಿ ಗರ್ಭಗುಡಿ ಇದ್ದಂಗೆ ಬಿಗ್ ಬಾಸ್ ಮನೆ ನೋಡ್ದಂಗಾಗುತ್ತೆ. ಆ ಥರ ಆಗಕ್ಕೆ ಇಷ್ಟ ಇಲ್ಲ ಸರ್. ಅವ್ರಿಲ್ಲ ಅನ್ನೋದನ್ನೇ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಆ ಥರ ಏನಾದರೂ ಒಂದು ಘಟನೆ ನಡೆದು ಅವ್ರೇನಾದ್ರು ಮಾಡಲ್ಲ ಅಂತ ಇದನ್ನ ಮಾಡಿದ್ರೆ, ಕೊನೆ ಸೀಸನ್ನು ನಾವೇ ಅವ್ರ ಕಡೆಯಿಂದ ಹೋಗಿ ಒಂದು ಸುಮಾರು ಪಾಠಗಳನ್ನ ಕಲ್ಕೊಂಡ್ ಬಂದಿರೋದು ನಾವೇ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ ಸರ್. ಓಕೆ ಇನ್ನು ಸುದೀಪ್ ಅವ್ರನ್ನ ಬಿಟ್ರೆ ಯಾರು ಬರ್ಬೋದು? ಆ ಒಂದು ತೂಕ ಯಾರು ಅಂದ್ರೆ ಇವ್ರು ಕೊಡ್ತಾರೆ, ಆ ಒಂದು ಜಾಗಕ್ಕೆ ನ್ಯಾಯ ಕೊಡ್ತಾರೆ ಅನ್ನುವಂಥದ್ದು ಯಾರಲ್ಲಿ ಬರ್ಬೋದು ನಿಮಗೆ ಸರ್? ನನಗೆ ಕಲ್ಪನೆ ಮಾಡೋಕ್ಕಾಗ್ತಿಲ್ಲ ಸರ್. ಯಾಕಂದ್ರೆ ಅವ್ರ ವ್ಯಕ್ತಿತ್ವನೇ ಬೇರೆ ಇದೆ ಸರ್. ಸುದೀಪ್ ಸರ್ ವ್ಯಕ್ತಿತ್ವನೇ ಬೇರೆ. ಆ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ಪದಗಳೇ ಇಲ್ಲ ಸರ್. ಏನೇ ಮಾತಾಡಿದ್ರು ನಾವು ತುಂಬಾ ಚಿಕ್ಕವರು ಸರ್. ಆ ಥರ ವ್ಯಕ್ತಿ ಬಗ್ಗೆ ಏನು ಮಾತಾಡೋದಿಲ್ಲ ಸರ್. ಸರ್ ಗಾಡ್ ಫಾದರ್ ಸರ್. ಎಷ್ಟೋ ಜನಕ್ಕೆ ದಾರಿದೀಪ ಆಗಿದ್ದಾರೆ, ಎಷ್ಟೊಂದು ಜನಕ್ಕೆ ಜೀವನ ಕಟ್ಟಿಕೊಟ್ಟಿದ್ದಾರೆ. ಆ ವ್ಯಕ್ತಿನ ನಾವು ಪ್ರೇರಣೆ ಆಗಿದ್ದೀವಿ. ನಮ್ಮ ಕಡೆಯಿಂದ ಆದಷ್ಟು ಮಾಡ್ಕೊಂಡು ಹೋಗೋಣ ಅಂತ ಕಲ್ತೇವಂತವ್ರು ನಾವು. ಅವರಾಗಿಲ್ಲ ಅಂತ ಅನ್ನೋದನ್ನ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಅಂದ್ರೆ ಈಗ ನಾನೊಂದು 5 ಹೆಸರುಗಳನ್ನ ಕೊಟ್ಟರೆ ಇವರಲ್ಲಿ ಒಂದು ಇದು ಬರ್ಬೋದಾ ಅಂತ ಸುಮ್ಮನೆ ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಮತ್ತೆ ನಮ್ಮ ರಿಷಬ್ ಶೆಟ್ಟಿ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು, ಉಪೇಂದ್ರ ಅವರು, ರಮೇಶ್ ಅರವಿಂದ್, ಗಣೇಶ್ ಅವರು. ಸರಿ, ಯಶ್ ಅವ್ರು ಬರ್ಬೋದು ಅಂತ ಅನ್ಸುತ್ತೆ. ಯಶ್ ಅವ್ರು ಬಂದ್ರೆ ಒಂದು ಇದು ಅನ್ಸುತ್ತೆ ಅಷ್ಟೇ ಸರ್. ಯಶ್ ಅವ್ರು ಬರ್ಬೋದು. ಯಶ್ ಅವ್ರು ಬಂದ್ರೆ ಒಂದು ತೂಕ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ತಾರೆ. ಓಕೆ, ಇದಾಗಿತ್ತು ನಮ್ಮ ಗೋಲ್ಡ್ ಸುರೇಶ್ ಅವರ ಒಂದು ಮನದಾಳದ ಮಾತಾಗಿತ್ತು. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.